ಹಥೋ ಒಗಿರಿ ಮಾಕೆ ಅನ್ನಜ್ಜಿ ನಗಬೇಕಷ್ಟೇ ಈ ಮ್ಯಾಚ್ನ ಹೋಗ್ಬಿಟ್ಟು 56 ರನ್ ಮಾರ್ಜಿನ್ ಸೋಲಿನ ಸರಪಳಿಲಿ ಸಿಗಾಕೊಂಡಂಥ ಇಂಡಿಯನ್ ಟೀಮ್ನ ನೋಡಿ ನಗಬೇಕು. ಇನ್ನೇನು ಗುರು, ಇನ್ನೆಷ್ಟು ಅಂತ ಬೈದು ನಮಗೆ ಸಾಕಾಗಬೇಕಷ್ಟೇ. ಇವತ್ತು ಸೋಲ್ತಾರೆ ಅಂತ ಗೊತ್ತಿತ್ತು. ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಪ್ರಿಟಿ ಮಚ್ ಕಾನ್ಫಿಡೆಂಟು. ಮುಂಚೆನೇ ಹೇಳ್ಬಿಟ್ಟಿದೆ ಸೀರೀಸ್ ವೈಟ್ ವಾಶ್ ಆಗ್ಬಿಡುತ್ತೆ ಗುರು. ಇದು ನಾನು 2 ಮ್ಯಾಚ್ ಮುಂಚೆ ಹೇಳ್ಬಿಟ್ಟಿದೆ ಸೀರೀಸ್ ವೈಟ್ ವಾಶ್ ಆಗುತ್ತಿದ್ದು, ಇಂಡಿಯಾ ಸೋಲುತ್ತೆ ಅಂತ. ಆ ರೇಂಜಿಗೆ ಕಾನ್ಫಿಡೆನ್ಸ್ ಇಂಡಿಯನ್ಸ್ಗೆ ಬಂದ್ಬಿಟ್ಟಿತ್ತು, ನನಗೆ ಬಂದ್ಬಿಟ್ಟಿತ್ತು ಆ ರೇಂಜಿಗೆ ಕಾನ್ಫಿಡೆನ್ಸು. ಮುಂಚೆ ಇಂಡಿಯಾ ಸೋಲುತ್ತೆ ಅನ್ನೋದು ಬಾಯೆಲ್ಲ ಬರ್ತಾ ಇರಲಿಲ್ಲ, ಸೋಲುತ್ತೆ ಅಂತ ಅನ್ನಿಸ್ಬಿಟ್ಟಿದ್ರು. ಯಾಕೆಂದರೆ ಗೊತ್ತಿತ್ತು ಈ ಥರ ಅವಸ್ಥೆ ಆಗುತ್ತೆ ಇಂಡಿಯನ್ ಟೀಮ್ದು, ಕತೆ ಕಥಮ್ ನಾಟಕ ಬಂದಾಗುತ್ತೆ ಅಂತ. ವೈಟ್ ವಾಶ್ ಇಂಡಿಯಾ ನೆಲದಲ್ಲಿ, ಇಂಗ್ಲೆಂಡ್ ನೆಲದಲ್ಲಿ ಅಂತಂದರೆ ಸುಮ್ಮನೆ ಮಾತಾ. ಅಟ್ಲೀಸ್ಟ್ ಒಂದೇ ಒಂದು ಮ್ಯಾಚ್ ಗೆಲ್ಲಕ್ಕೆ ಹೋಗ್ತಾ ಇರಲಿಲ್ಲ ನಮ್ಮ ಇಂಡಿಯನ್ ಟೀಮ್ಗೆ. ನೆಟ್ಟಿಗೆ ಆಡಿಲ್ಲ, ವರ್ಷಾಗಿ ಆಡಿದ್ದಾರೆ. ಕಳಪೆ ಅಂತ ಹೇಳಿದ್ರು. ಎಲ್ಲ ಮ್ಯಾಚ್ ನೋಡಿ ಇವರು ಒನ್ ಸೈಡ್ ಮ್ಯಾಚ್ ಸೋತಿರೋದು. ಅಟ್ಲೀಸ್ಟ್ ಐರ್ಲೆಂಡ್ ಮೇಲೆ ಅದು ಒಂದು ಮ್ಯಾಚ್ ಸೋತರಲ್ಲ, ಒಂದೇ ಸೋತರಲ್ಲ. ಅದಾರು ಕಡೆ ಪಕ್ಷ ಒಂದು ಮ್ಯಾಚ್ ಓಕೆ ಅಂತ ಅನ್ಬೋದು. ಇನ್ನೆಲ್ಲ ಮ್ಯಾಚು ಒನ್ ಸೈಡೇನೆ ಸೋತಿರೋದು. ಅವ್ರ ಮೇಲೆ ಫಸ್ಟ್ ಮ್ಯಾಚು ಒನ್ ಸೈಡೇ ಸೋತಿದ್ದು. ಇನ್ನೆಲ್ಲ ಸೋತಿರುವಂಥ 5 ಮ್ಯಾಚ್ ಕೂಡ ಒನ್ ಸೈಡ್ ಮ್ಯಾಚ್ನೇ ಸೋತಿರೋದು. 10ಕ್ಕೂ ಕೂಡ ಬಂದಿಲ್ಲ. ಇವತ್ತೇನು 10ಕ್ಕೂ ಬಂದಿಲ್ಲ. 200 ಹೊಡೆದಿದ್ದೆ ಒಂಥರ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಅನ್ಕೊಂಬಿಡಿ ಇಂಡಿಯನ್ ಟೀಮ್ದು. ಯಪ್ಪ ಹೊಡೆದ್ರು. ಇಂಗ್ಲೆಂಡ್ ಅವ್ರು ಇವತ್ತು ನಾಯಿಗೆ ಹೊಡೆದ್ರು ಇಂಡಿಯನ್ ಟೀಮ್ಗೆ. ಹುಚ್ಚ ನಾಯಿಗೆ ಇಟ್ಟಾಡ್ಕೊಂಡು ಹೊಡೆದ್ರು. ಪ್ರಿನ್ಸ್ ಯಾದವ್ಗೆ ಏನು ಹೊಡೆದಿದ್ದು, ಅಕ್ಷರ್ ಪಟೇಲ್ಗೆ ಏನು ವಾಂಚಿದ್ದು, ಶೆಡ್ಗೆ ಕಳಿಸ್ಬಿಟ್ರು ಹಂಗೇನೆ ವಾಂಚಿ ಏನಕ್ಕೆ ನಕ್ದೆ ಅಂತಾನೆ ಮಗ. ನಿಜಾಲು ಥರ ಅವಮಾನ ಆಗಿ ಸಾಕಾಗೋಗ್ಬಿಟ್ಟು ನಗು ಬತ್ತಾಯ್ತು ನನಗೇನ ಇಂಡಿಯನ್ ಟೀಮ್ನ ನೋಡ್ತು ಅಂತಂದರೆ. ಒಬ್ಬಿಯಸ್ಲಿ RCB ಫ್ಯಾನ್ಸ್ಗಳಿಗೆ ಖಂಡಿತ ನಗು ಅಂತೂ 100% ಶಾರ್ಟ್ ಆಗಿ ಬಂದಿರುತ್ತೆ. ಸೆಲೆಕ್ಷನ್ನ ಡಮ್ಮಿ ಥರ ಮಾಡ್ಬಿಟ್ಟು ಈ ಥರ ಟೀಮ್ನ ಕರ್ಕೊಂಡೋಗ್ಬಿಟ್ಟು ಗೆಲ್ರಿ ಅಂತಂದರೆ ಎಲ್ಲಿಂದ ಗೆಲ್ತಾರೆ. ಟಾಸ್ ವಿಚಾರಕ್ಕೆ ಬಂತು ಅಂತಂದರೆ ಇವತ್ತು ಪ್ರಿವ್ಯೂ ವಿಡಿಯೋ ನೋಡಿದ್ರು ಅಂತ ಅನ್ಕೊಂಡಿದ್ದೀನಿ. ಶ್ರೇಯಸ್ ಅಯ್ಯರ್ ಉಲ್ಟಾ ಮಾಡಿದ್ರೆ 6 ಮ್ಯಾಚು ಟಾಸು. ನಾನು ಏನು ಕಾಲ್ ಮಾಡಿದ್ದೀನಿ ಇಲ್ಲಿ ಎಲ್ಲ ಉಲ್ಟಾ ಮಾಡ್ಬಿಟ್ಟಿದ್ರೆ ಶ್ರೇಯಸ್ ಅಯ್ಯರ್. ಇವತ್ತಿನ ಮ್ಯಾಚು ಕೂಡ ಅಷ್ಟೇ. ಮೆಜಾರಿಟಿ ಆಫ್ ದ ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿರೋ ಟೀಮು ಈ ಸ್ಟೇಡಿಯಮ್ಮಲ್ಲಿ. ಶ್ರೇಯಸ್ ಅಯ್ಯರ್ ಚೂಸ್ ಮಾಡಿದ್ದೇನೋ ಬೌಲಿಂಗ್ ಫಸ್ಟ್ ಮಾಡ್ತೀವಿ ನಾವು ಅಂತ. ಬ್ಯಾಟಿಂಗ್ ಆಡೋ ಸ್ಟೇಡಿಯಮಲ್ಲಿ ಬೌಲಿಂಗ್ ಮಾಡೋ ಸ್ಟೇಡಿಯಮಲ್ಲಿ ಬ್ಯಾಟಿಂಗು. ಅದಾದ್ರು ಸ್ಟ್ಯಾಟ್ಸ್ ಯಾರು ತೋರಿಸ್ತಾರೆ, ಅವ್ರಿಗೆ ತೋರಿಸಲ್ವಾ ಅನಲಿಸ್ಟ್ಗಳು? ಏನು ಮಾಡ್ತಾವ್ರೆ ಅಲ್ಲಿ? ಈ ಥರ ಆಯ್ತಪ್ಪ ಇಲ್ಲಿ ಕತೆ. ಫಸ್ಟ್ ಬ್ಯಾಟಿಂಗ್ ಆಡ್ರೆ ಜಾಸ್ತಿ ಮ್ಯಾಚ್ ಗೆದ್ದವ್ರಿ ಈ ಸ್ಟೇಡಿಯಮ್ಮಲ್ಲಿ. ಫಸ್ಟ್ ಒಂದು ಹ್ಯೂಜ್ ಟಾರ್ಗೆಟ್ನ ಕಲೆ ಆಗ್ತು ಅಂದರೆ ಚೇಂಜ್ ಮಾಡೋ ಟೀಮಿಗೆ ಕಷ್ಟ ಇದೆಯಪ್ಪ ರಾಜ ಈ ಸ್ಟೇಡಿಯಮ್ಮಲ್ಲಿ ಅಂತ ಹೇಳ್ತಾರೋ, ಸುಮ್ಮನೆ ಕಳಿಸ್ತಾರೋ. ಏನು ಬೇಕಾದ್ರೂ ಮಾಡು ಗುರು, ನೀನು ಬ್ಯಾಟಿಂಗಾರು ಮಾಡ್ಕೋ, ಬೌಲಿಂಗಾರು ಮಾಡ್ಕೋ, ಆಲ್ಟರ್ನೇಟಿವ್ ಮಾಡ್ಕೋ ನೀನು. ಸ್ಟ್ಯಾಟ್ಸ್ ವಿರುದ್ಧ 6 ಮ್ಯಾಚು ಶ್ರೇಯಸ್ ಅಯ್ಯರ್ ಹೋಗಿರೋದು ಇದ್ರ ವಿರುದ್ಧ. 6 ಅಲ್ಲ 7 ಮ್ಯಾಚು. 7 ಮ್ಯಾಚ್ನು ಕೂಡ ಅವರು ಟಾಸ್ ವಿರುದ್ಧನೇ ಹೋಗಿರೋದು. ಅಂದರೆ ಸ್ಟೇಡಿಯಂ ಸ್ಟ್ಯಾಟ್ಸ್ನ ವಿರುದ್ಧವಾಗಿಯೇ ಹೋಗಿರೋದು. ವಿರುದ್ಧವಾಗಿ ಹೋಗ್ಬಿಟ್ಟು ಮ್ಯಾಚ್ನು ಕೂಡ ಇಕ್ಕಿಸ್ಕೊಂಡಿದ್ದಾರೆ. ಟಾಸ್ ಒಂದೇ ಮ್ಯಾಟ್ರ್ ಅಲ್ಲ, ಎಲ್ಲ ಆಸ್ಪೆಕ್ಟ್ನು ಕೂಡ ಮ್ಯಾಟರು. ಇವತ್ತು ಕ್ಯಾಚ್ ಡ್ರಾಪ್ ಏನಪ್ಪ ಆಗಿದ್ದು ಕತೆ. ಹ್ಯಾರಿ ಬ್ರೂಕ್ ಅವರು 5 ರನ್ನಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಹ್ಯಾರಿ ಬ್ರೂಕ್ ಕ್ಯಾಚ್ ಕೊಡ್ತಾರೆ, ಶಿವಮ್ ದುಬೆ ತಟ್ಟಾಡ್ಕೊಂಡು ಬಾಲೆ ಮುಟ್ಲಿಲ್ಲ ಅದನ್ನ. ತಟ್ಟಾಡ್ಕೊಂಡು ಹೋಗ್ಬಿಟ್ಟು ಹಿಂಗೆ ತಪ್ರೋಸ್ ಆಡ್ಬಿಡ್ತಾರೆ ಹಂಗೇನಲ್ಲಿ ಹಿಂದೆಗಡೆ ಓಡ್ಕೊಂಡು ಹೋಗ್ಬಿಟ್ಟು. ಬಾಲೆ ಎಲ್ಲ ಹೋಗ್ತೈತೆ, ಇವರೇ ಎಲ್ಲ ಹೋಗ್ಬಿಟ್ಟವ್ರೆ. ಆಮೇಲೆ ಬಾಲ್ ಬಿದ್ಮೇಲೆ ಗೊತ್ತಾಗ್ತೈತೆ ಅವ್ರಿಗೆ ಹಿಂದೆ ಬಿದ್ದೈತೆ ಬಾಲು ಅಂತ. ತಪ್ರೋಸ್ ಆಡ್ಕೊಂಡು ಆಡಿದ್ರು. ಅದೊಂದು ಕ್ಯಾಚ್ ಹಿಡಿದಿತ್ತು ಅಂದರೆ ಸುಮಾರು ಸ್ಕೋರ್ ರೆಸ್ಟ್ರಿಕ್ಟ್ ಆಗೋಗ್ಬಿಟ್ಟಿರೋದು. ಹ್ಯಾರಿ ಬ್ರೂಕ್ ಅವರು ಅಲ್ಲಿಂದ 95 ತೊಗೊಂಡೋಗ್ಬಿಡ್ತಾರೆ. ಸೆಂಚುರಿನ ಇಳಿಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, 95 ರನ್ಸ್ನ ಹೊಡೆದಿದ್ದಾರೆ, ಸಗತ್ತಾಗಿ ಆಡಿದ್ದಾರೆ. ಏನು ಪಾರ್ಟ್ನರ್ಶಿಪ್ ಗುರು, 200+ ರನ್ ಪಾರ್ಟ್ನರ್ಶಿಪ್. ಚಿಂದಿ ಉಡಾಯಿಸ್ಬಿಟ್ರು ಹಂಗೇನೆ. ಜಾಸ್ ಬಟ್ಲರ್ ಅವರ ಕೆರಿಯರ್ ಹೈಯೆಸ್ಟ್ನ ರನ್ಸ್ನ ಹೊಡೆದಿರೋದು. IPL ಇನ್ಕ್ಲೂಡ್ ಮಾಡ್ಕೊಬಿಡಿ ಎಲ್ಲ. ಅವ್ರು T20 ಇಂಟರ್ನ್ಯಾಷನಲ್ಸೇ ಅಥವಾ ಅವರ T20 ಕೆರಿಯರ್ನೇ ಇನ್ಕ್ಲೂಡ್ ಮಾಡ್ಕೊಂಬಿಡಿ. ಎಲ್ಲ ಲೀಗ್ಗಳು ಅದು ಇದೆಲ್ಲ ಆಡೋದ್ರಲ್ಲಿ ಹೈಯೆಸ್ಟ್ ನೋಡಿದಿರೋದು ಇವತ್ತು 130+ ರನ್ನು, 131 ರನ್ನು. ಚಿಂದಿ ಉಡಾಯಿಸ್ಬಿಟ್ರು ಹಂಗೇನೆ. 8 6 ಇವರು 8 6 ಅವರು 8 6 ಇಬ್ಬರು ಸೇರ್ಕೊಂಡು ಕೊಟ್ರು 16 6ನ ತಗೊಳ್ರು ಅಂತ ಹೆತ್ಕೊಂಡ್ಬಿಟ್ರು ಹಂಗೇನೆ ಇಂಡಿಯನ್ ಟೀಮ್ ಅವ್ರು. ಇವತ್ತು ಇವರು ಅಬ್ಬರನ ಹೋಗ್ಬಿಟ್ಟು ಬೊಬ್ಬೆರ್ದ್ಬಿಟ್ರು ಹಂಗೇನೆ ಅಲ್ಲಿ. ಜಾಸ್ ಬಟ್ಲರ್ದು ಕ್ಯಾಚ್ ಬಿಡ್ತಾರೆ. ಅಂದರೆ ಇನಿಷಿಯಲ್ ಏನು ಕ್ಯಾಚ್ ಕೊಟ್ಟಿರಲಿಲ್ಲ ಅವರು. ಜಾಸ್ ಬಟ್ಲರ್ದು ಕ್ಯಾಚ್ ಮಿಸ್ ಮಾಡಿದ್ರು. ಇಶಾನ್ ಕಿಶಾನ್ ಬಿಟ್ಟಂಥ ಕ್ಯಾಚು, ಶೆಡ್ಗೆ ಬಿಟ್ಟಂಥ ಕ್ಯಾಚು, ಸೀದಾ ಹೋದಂಥ ಅಂದರೆ ಶಿವಮ್ ದುಬೆ ಸ್ವಲ್ಪ ಕಷ್ಟ ಇತ್ತು ಅಂತ ಅಂದ್ಕೊಳ್ಳಿ. ಬಟ್ ಇಶಾನ್ ಕಿಶಾನ್ ಸಿಟ್ಟರ್ ಕ್ಯಾಚ್ ಇತ್ತು, ಕೈಗೆ ಹೋಗಿತ್ತು. ಶೆಡ್ಗೆದು ಕೈಗೇನೆ ಹೋಗಿತ್ತು. ಇಬ್ಬರು ಕೂಡ ಕ್ಯಾಚ್ ಡ್ರಾಪ್ ಮಾಡ್ತಾರೆ. 3 ಕ್ಯಾಚ್ಗಳನ್ನ ಡ್ರಾಪ್ ಮಾಡಿರೋದು. ಮೇನ್ ಕ್ಯಾಚ್ನ ಅವರು ಡ್ರಾಪ್ ಮಾಡಿರಲಿಲ್ಲ ಅಂತಲ್ಲ, ಬಟ್ ಅವ್ರದ್ದೇನೋ ಕಾಸ್ಟ್ಲಿನೇ ಆಗಲಿಲ್ವ ಕ್ಯಾಚು. ನೋಡಿ ಶಿವಮ್ ದುಬೆ ಬಿಟ್ರಲ್ಲ ತಪ್ರೋಸ್ ಆಡ್ಕೊಂಡು ಕ್ಯಾಚು ಹ್ಯಾರಿ ಬ್ರೂಕ್ ಕೂಡ ಬಿಡಪ್ಪ ನಾನು ಒಂದು ಕ್ಯಾಚ್ನ ಬಿಡ್ತೀನಿ ನಿಂದು ಅಂತ ಅವರು ಕೂಡ ತಪ್ರೋಸ್ ಆಡ್ಕೊಂಡು ಬಿಟ್ರು. ಬಟ್ ಅದೇನೋ ಕಾಸ್ಟ್ಲಿನೇ ಆಗಿಲ್ಲ. ಶಿವಮ್ ದುಬೆ ಏನೋ ಮ್ಯಾಟ್ರೇ ಆಗಲಿಲ್ಲ ಅಲ್ಲಿ. ಬಂದು ನೆಕ್ಸ್ಟ್ ಡೇ ಔಟ್ ಆಗ್ತಾರಲ್ಲ ಶಿವಮ್ ದುಬೆ ಕ್ಯಾಚ್ ಕೊಟ್ಬಿಟ್ಟು ಮತ್ತೆ.
ಬಟ್ ಕಾಸ್ಟ್ಲಿ ಆಗಿದೆ ಯಾರ್ದು ಅಂದ್ರೆ ಅದು ಹ್ಯಾರಿ ಬ್ರೂಕ್ ಅವ್ರದ್ದು. ಯಾಕಂದ್ರೆ ಅವ್ರು ಏನೋ ಸಿಂಗಲ್ ಡಿಜಿಟಲ್ ಇರ್ತಾರೆ. ಅಲ್ಲಿಂದ 95 ರನ್ಸು, ಆಲ್ಮೋಸ್ಟ್ ಸೆಂಚುರಿ ಅಂತ ಅನ್ಕೊಳ್ಳಿ. ಅಲ್ಲಿವರೆಗೂ ಇವತ್ತು ಸೆಂಚುರಿ ಇನ್ನೊಂದು ಆಗ್ಬಿಟ್ಟಿರೋದು. ಆಕ್ಚುಲಿ ಸೈಲೆಂಟ್ ಆದ್ರು ಹ್ಯಾರಿ ಬ್ರೂಕ್ ಅವರು. ಜಾಸ್ ಬಟ್ಲರ್ ಅಬ್ಬರಕ್ಕೆ ಅವ್ರು ಮುಂದೆ ನಿಂತ್ಕೊಂಡು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರು, ಸೈಲೆಂಟ್ ಆಗಿ ಹೋಗ್ಬಿಟ್ರು. ನಾನು ಅಟ್ ಎ ಟೈಮ್ ಇವ್ರದ್ದು ಸೆಂಚುರಿ 72 ಇರುತ್ತೆ ಅಟ್ ಎ ಟೈಮ್ ಇವ್ರದ್ದು ಕೂಡ. ಸೊ ಇವರು ಅಗ್ರೆಸಿವ್ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಾಸ್ ಬಟ್ಲರ್ ಅವರು. ಇವರು ಸ್ವಲ್ಪ ಸೈಲೆಂಟ್ ಆಗ್ತಾರೆ. ಅಟ್ಲೀಸ್ಟ್ ಒಂದು ಲಾಸ್ಟ್ ಇನ್ನೂ 1-2 ಓವರ್ ಇರುತ್ತೆ, ಆ ಟೈಮಲ್ಲಿ ಸೆಂಚುರಿ ಬರುತ್ತೆ ಅಂತ ಅನ್ಕೊಂಡೆ. ಬಟ್ ಆಗಲಿಲ್ಲ, ನಾಟ್ ಔಟ್ ಆಗಿ ಉಳ್ಕೊಳ್ತಾರೆ ಹ್ಯಾರಿ ಬ್ರೂಕ್ ಅವರು. ವಿಲ್ ಜಾಕ್ಸ್ ಬಂದ್ಬಿಟ್ಟಲ್ಲಿ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಆಗಿಬಿಟ್ಟಿದ್ದು ಲಾಸ್ಟಿಗೆ. ಸೊ ಅವತ್ತು ಫಿಲ್ ಸಾಲ್ಟ್ ಅವರು ಬೇಗನೆ ಡಿಸ್ಮಿಸ್ ಆಗ್ತಾರೆ, ಸೀದಾ ಕ್ಯಾಚ್ ಕೂಡ ಔಟ್ ಆಗ್ತಾರೆ. ಲಾಸ್ಟ್ ಮ್ಯಾಚ್ ಶ್ರೇಯಸ್ ಅಯ್ಯರ್ ಹೆಂಗೆ ಔಟ್ ಆಗಿರೋ ಅದೇ ಥರ ಈ ಮ್ಯಾಚು ಸೀದಾ ಕ್ಯಾಚ್ ಕೂಡ ಔಟ್ ಆಗಿತ್ತು ಸ್ಕ್ವೇರ್ ಆಗಿ. ಸೊ ಅವ್ರದ್ದೊಂದು ವಿಕೆಟ್ ಬೇಗ ಬೀಳ್ತಾ ಇದ್ದಂಗೆ ಪವರ್ ಪ್ಲೇಯರ್ 61 ರನ್ ಹೊಡೆದ್ರು, 1 ವಿಕೆಟ್ನ ಕಳ್ಕೊಂಡು. ಅದಾದ ನಂತರ ಆಗಿದ್ದೆಲ್ಲ ಡಿಸಾಸ್ಟರ್, ಡೆಮಾಲಿಷ್ ಮಾಡಿದಾಕ್ಬಿಟ್ರು ಅಷ್ಟೇ. ಶಿವಮ್ ದುಬೆ ಓವರ್ ಬರೋರ್ಗು ಕೂಡ ಡೆಮಾಲಿಷ್ ಮಾಡಾಕ್ಬಿಟ್ರು. 1-2 6 ಹೊಡಿತಾರೆ ಶಿವಮ್ ದುಬೆಗೆ. ಆಮೇಲೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ ಆಗಿದ್ದು. ಜೇಕೊಬ್ ಬೆಥೆಲ್ ಔಟ್ ಆಗ್ತಾರೆ, ಜೊತೆಗೆ ಜಾಸ್ ಬಟ್ಲರ್ ಕೂಡ ಔಟ್ ಆಗ್ತಾರೆ ಒಂದೇ ಓವರಲ್ಲಿ. ಸೊ ಇನ್ನೇನು ಹೊಡಿಲೇಬೇಕಾಗಿತ್ತು ಅಲ್ಲಿ. ಜೇಕೊಬ್ ಬೆಥೆಲ್ ಬಂದ್ಬಿಟ್ಟಲ್ಲಿ 6 ಮೇಲೆ 6 ಏರಿಸಲೇಬೇಕಾಗಿತ್ತು. ಆಲ್ಮೋಸ್ಟ್ 18ನೇ ಓವರ್ 19ನೇ ಓವರ್ ಇತ್ತಲ್ಲಿ ಏರಿಸಲೇಬೇಕಾಗಿತ್ತು. ಏರ್ಸೋದಕ್ಕೆ ಹೋಗ್ಬಿಟ್ಟು ಔಟ್ ಆದರು. ಸೊ ಇನ್ನೇನು 3 ವಿಕೆಟ್ನ ಕಳ್ಕೊಂಡು 257 ಹೊಡಿತಾ ಇದ್ದಂಗೆ 258 ಟಾರ್ಗೆಟು. ಸೊ ಇದು ಬೃಹತ್ ಮತ ಅಂತಲೇ ಗೊತ್ತಾಗ್ಬಿಡ್ತು. ಇಂಡಿಯಾ ಎಲ್ಲ ಚೇಸ್ ಮಾಡೋಕ್ಕಾಗಲ್ಲ ಈ ಟಾರ್ಗೆಟ್ನ. ಏನೋ ಅಲ್ಪ ಸ್ವಲ್ಪ ಏನೋ 210 215 ಆದರೆ ನೋಡಬಹುದು ಅನ್ನೋ ಥರ ಇತ್ತು. ಅದು ನೋಡಬಹುದು ಅನ್ನೋ ಥರ ನೋಡಿ, ಅಷ್ಟು ಹೊಡಿಲ್ವ 215 220 ಈ ರೇಂಜಿಗೂ ಕೂಡ ಹೊಡಿಲ್ವಲ್ಲ. 257 ಎಲ್ಲ ಸೀರಿಯಸ್ಲಿ ಹೆವಿ ಆಯಿತು ಮ್ಯಾಮ್. ಹೌದು, ಪಂಜಾಬ್ ಕಿಂಗ್ಸ್ ಅವರು ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿಲು ಏನೇನೋ ಮಾಡ್ಬಿಟ್ಟಿದ್ರೆ, ಚೇಸೆಲ್ಲ ಮಾಡ್ಬಿಟ್ಟಿದ್ರೆ ಅಂತ ಅನ್ಕೊಬಹುದು. ಬಟ್ IPL ಬೇರೆ, ಇದೇ ಬೇರೆ. ಸೊ ಇವತ್ತು ಆ್ಯಕ್ಚುಲಿ ಇದು ಇಂಡಿಯನ್ ಟೀಮ್ ಪರವಾಗಿಲ್ಲ ಅಂತ ಹೇಳ್ಬೇಕು. ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂತಂದಾಗ ಒಂದು ಸ್ವಲ್ಪ ಸುಮಾರಾಗಿ ಚೆನ್ನಾಗಿ ಆಡಿದ್ದಾರೆ ಕಂಪ್ಯಾರಿಟಿವ್ಲಿ. ಈ ಸೀರೀಸ್ನ ಕಂಪೇರ್ ಮಾಡ್ತು ಅಂತಂದರೆ 200 ಬರ್ತಾಯಿರಲಿಲ್ಲ ನಮ್ಮ ಇಂಡಿಯನ್ ಟೀಮ್ಗೆ. ಚೊಚ್ಚತೆ ಥರ ಆಡೋರು. ಇವತ್ತು ಅಟ್ಲೀಸ್ಟ್ ಒಂದು 200ನ ಕ್ಲಾಕ್ ಮಾಡಿದ್ರಲ್ಲ ಚೇಸ್ ಮಾಡಬೇಕಾದ್ರೆ. ಈ ಒಂದು ಹೆವಿ ಟಾರ್ಗೆಟ್ನ ಚೇಸ್ ಮಾಡಬೇಕಾದ್ರೆ ಕೊಲಾಪ್ಸ್ ಆಗೋದನ್ನು ಹೋಗ್ಬಿಟ್ಟಿದ್ವಿ. ಬಟ್ ಇವತ್ತು ಕೊಲಾಪ್ಸ್ ಆಗಲಿಲ್ಲ. 200+ ಆರು ಹೊಡೋಲ್ಲ. ಅದನ್ನು ಒಂಥರ ಅದೇ ದೊಡ್ಡ ಪುಣ್ಯ ಅಂತ ಅನ್ಕೊಬೇಕಷ್ಟೇ ಇಂಡಿಯನ್ ಟೀಮಿಂದ. ಸೊ ಸಂಜು ಅಣ್ಣ ಯಾವ ಮಕ ಇಕ್ಕೊಂಬಂದ್ರು ಗುರು. ಸಂಜು ಎತ್ತರ ನಾನು ಮಕ್ಕಳೇ ನಾನು ಆಡಲ್ಲ ಅಂತ ಹೇಳ್ಬೇಕಾಗಿತ್ತು ಈ ಮ್ಯಾಚು. ನಾನು ಹೇಳಿದ್ದೆ ಪ್ರಿವಿಲಿ ಸಂಜು ಆಡಬಾರ್ದು ಅಂತ. ಅವ್ರು ಚಾನ್ಸ್ ಕೊಟ್ಟರು ಆಡಬಾರ್ದು ಅಂತ ಹೇಳಿದ್ದೆ. ಜಿಂಬಾಬ್ವೆ ಸೀರೀಸಿಂದ ತೆಗ್ದಾಕವ್ರೆ, ಇಲ್ಲಿ ಅವಮಾನ ಮಾಡ್ಬಿಟ್ಟು ಕೂರ್ಸವ್ರೆ. ಮತ್ತೆ ಅಲ್ಲಿ ಲಾಸ್ಟ್ ಮ್ಯಾಚ್ ಆಡು ಅಂತ ಹೇಳ್ತಾವ್ರಲ್ಲಿ. ಸೀರೀಸ್ ಎಲ್ಲ ಸೋತಾದ್ಮೇಲೆ ಏನಲ್ಲೇನು ಎಲೆ ಮೇಲೆ ಉಪ್ಪಿನಕಾಯಿ ಇದ್ದಂಗೆ ಇವರು ಸಂಜು ಸ್ಯಾಮ್ಸನು. ಖಾಲಿ ಪಲಾವ್ ಆದ್ಮೇಲೆ ಮ್ಯಾಚ್ ಬಂದ್ಬಿಟ್ಟು ಆಡೋದಕ್ಕೆ ವೈಭವ್ ಸೂರ್ಯವಂಶಿ ಏನೋ ಕೂರಿಸ್ಬೇಕಾಗಿತ್ತು ಈ ಮ್ಯಾಚು. ಅವ್ರನ್ನೇ ಆಡಿಸ್ಬೇಕಾಗಿತ್ತು ವೈಭವ್ ಸೂರ್ಯವಂಶಿನೇ ಮ್ಯಾಚು. ಹೆಂಗಿದ್ರು ಡೆಡ್ ರವರ್ ಮ್ಯಾಚ್ ಇದು, ಅವ್ರನ್ನೇ ಆಡಿಸ್ಬೇಕಾಗಿತ್ತು. ಸಂಜು ಅಣ್ಣ ಒಂದು ಏನು ಮಾಡಲ್ಲ, 27 ರನ್ ಹೊಡೆದ್ಬಿಟ್ಟು ಔಟ್ ಆದರು. 1-2 6 ಸಖತ್ತಾಗಿ ಹೊಡ್ರು, ಪುಲ್ ಶಾಟ್ ಸಖತ್ತಾಗಿ ಹೊಡೆದ್ರು. ಸೀದಾ ಕ್ಯಾಚ್ ಕೊಟ್ಬಿಟ್ಟು ಕವಾಸ್ಗೆ ಔಟ್ ಆಗ್ತಾರೆ. ಜೋಫ್ರಾ ಆರ್ಚರ್ ಸಖತ್ ಬೌಲಿಂಗ್ನ ಹಾಕಿದ್ದು. ಆ್ಯಂಡ್ ಸ್ಯಾಮ್ ಕರನ್ ಮಸ್ತ್ ಬೌಲಿಂಗ್ನ ಮಾಡಿದ್ದು. ಜಾಶ್ ಟಂಗು ಕೂಡ ಚೆನ್ನಾಗೇ ಬೌಲಿಂಗ್ನ ಮಾಡಿದ್ರು. ಏನು ಹೇಳ್ತೀರಾ ಮಗ, ಫ್ಲೈಟ್ ಮಾಡಿ 2 ವಿಕೆಟ್ ಇದ್ದು. ಡ್ವಾಸನ್ 1 ವಿಕೆಟ್ ಇದ್ದು. ಆದಿಲ್ ರಶೀದ್ ಕೂಡ 1 ವಿಕೆಟ್ ಇದ್ದು. ಶ್ರೇಯಸ್ ಅಯ್ಯರ್ ಔಟ್ ಆಗ್ತಾರೆ. ಇಶಾನ್ ಕಿಶಾನ್ ಔಟ್ ಆಗ್ತಾರೆ ಸ್ಪಿನ್ ಡೆಲಿವರಿಗೆ. ಇನ್ನೇನು ಹೊಡಿಲೇಬೇಕಾಗಿತ್ತು. 15 ರನ್ ಪರ್ ಓವರ್ ಹೋಗೈತಲ್ಲಿ. ಅಲ್ಲಿ ರಿಕ್ವೈರ್ಡ್ ರನ್ ರೇಟು ಫ್ರಂಟ್ ಫುಟಲ್ಲೂ ಬಂದು ಹೊಡಿಬೇಕು, ಅಲ್ಲಿ ಸ್ಲಾಕ್ ಸ್ವೀಪ್ ಹೊಡಿಬೇಕು, ಎಲ್ಲನೂ ಹೊಡಿಬೇಕು. ಇಬ್ಬರು ಸ್ಪಿನ್ನರ್ಸ್ಗೆ ಔಟ್ ಆಗ್ತಾರೆ. ಇಶಾನ್ ಕಿಶಾನ್ ಸಖತ್ತಾಗಿ ಇವತ್ತು ಬ್ಯಾಟಿಂಗ್ನ ಬ್ಯಾಟ್ ಬೀಸಿದ್ರು. ಶ್ರೇಯಸ್ ಅಯ್ಯರ್ ಕೂಡ ಒಂದು ರೇಂಜಿಗೆ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಿದ್ರು ಇಶಾನ್ ಕಿಶಾನ್ ಅವರ ಜೊತೆಗೆ. 15 ಹೊಡ್ಕೊತಾರೆ ಇಶಾನ್ ಕಿಶಾನ್ ಅವರು. ಅಭಿಷೇಕ್ ಶರ್ಮಾ ಇನಿಷಿಯಲಿನೇ 3ನೇ ಓವರ್ನೇ ಔಟ್ ಆಗಿದ್ದು ಜೋಫ್ರಾ ಆರ್ಚರ್ ಅವರು ಬೌಲಿಂಗಲ್ಲಿ. ಏನದು ಒಂಥರ ಸಾಫ್ಟ್ ಡಿಸ್ಮಿಸಲ್. ಟ್ಯಾಪ್ ಮಾಡೋದಕ್ಕೆ ಅಂತ ಹೋಗಿರೋ ಎಡ್ಜ್ ಹೊಡೆದ್ಬಿಟ್ಟು ಗಾನ್ ಕೇಸ್. ಆಮೇಲೆ ಸಂಜು ಸ್ಯಾಮ್ಸನ್ ಕೂಡ ಬೇಗನೆ ಡಿಸ್ಮಿಸ್ ಆಗ್ತಾರೆ. ಕಡೆಯಿಂದ ಒಂದು ಪಾರ್ಟ್ನರ್ಶಿಪ್ ಒಂದು ರೇಂಜಿಗೆ ಬಂದಿದ್ದು ಶ್ರೇಯಸ್ ಅಯ್ಯರ್ ಜೊತೆಗೆ ಇಶಾನ್ ಕಿಶಾನ್ದು. ಇಬ್ಬರು ಸ್ಪಿನ್ನರ್ಸ್ಗೆ ಔಟ್ ಆಗ್ತಾ ಇದ್ದಂಗೆ ಇನ್ನೇನಪ್ಪ ತಿಲಕ್ ವರ್ಮ 15 ಹೊಡ್ಕೊತಾರೆ. ತಿಲಕ್ ವರ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು. ತಿಲಕ್ ಆಡ್ತಿಲ್ಲ ಅಂತ. ಇವತ್ತು ಆಡಿದ್ರು ನೋಡಪ್ಪ ತಿಲಕ್ ವರ್ಮ. ಅಂತೂ ಇಂತೂ ಹಿಂಗೋ ಆಡಿದ್ರು. ಜಾಸ್ಟ್ ಹಂಗೋ ಅವ್ರನ್ನೂ ಕೂಡ ಡಿಸ್ಮಿಸ್ ಮಾಡಿದ್ರು. ಎಡ್ಜ್ ಹೊಡೆದ್ಬಿಟ್ಟು ಏನೇನು ಸ್ಲ್ಯಾಶ್ ಮಾಡೋದಕ್ಕೆ ಹೋಗಿದ್ರು, ಜೋರ ಹೊಡಿಯೋಕ್ಕೆ ಹೋಗಿದ್ರು. ಟಕಾರ್ನಂಗೆ ಎಡ್ಜ್ ಹೊಡಿತಿದ್ದಂಗೆ ಅವರು ಕೂಡ ಔಟ್ ಆಗ್ತಿದ್ದಂಗೆ ಇನ್ನೇನಾಯ್ತು, ಇಂಡಿಯಾ ಕಾಲು ಎತ್ಕೊಂಡ್ರು. ಶಿವಮ್ ದುಬೆ ಮದೇ ಒಂದು ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ, ಗ್ರ್ಯಾಬ್ ಮಾಡ್ಕೊಳ್ಳಿ. ಇನ್ನೇನು ಗ್ರ್ಯಾಬ್ ಮಾಡ್ಕೊತಾರೆ ಗುರು. ಅವ್ರು ಬರೋ ಅಸಲು ಏರ್ಕೊಂಡು ಹೋಗೈತಲ್ಲಿ. 16-17 ರನ್ ಪರ್ ಓವರ್ ಬೇಕಾಗಿತ್ತಲ್ಲಿ. ಹೊಡಿಲೇಬೇಕಾಗಿತ್ತು. ಎಲ್ಲ ಅವಲ್ಲಿ ಪ್ರತಿಯೊಂದು ಬಾಲು ಹೊಡಿಬೇಕಾಗಿತ್ತಲ್ಲಿ. ಅಷ್ಟು ಹೋಗ್ತಾಯಿತ್ತು ರಿಕ್ವೈರ್ ರನ್ ರೇಟಲ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ. ಪ್ರತಿಯೊಂದು ಈ ಥರ ಪ್ರೆಷರ್ ಸಿಚುವೇಷನಲ್ಲಿ ಇವಾಗ ಅವ್ರ ತಪ್ಪು ಇವ್ರ ತಪ್ಪು, ಬ್ಯಾಟರ್ಸ್ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಸರಿಯಾಗಿ ವಾಂಚಿಸ್ಕೊಂಡ್ರು ಇವತ್ತು ನಮ್ಮ ಇಂಡಿಯನ್ ಬೌಲರ್ಸ್. ಅಲ್ಲ, ನಮ್ಮ ಇಂಡಿಯನ್ ಟೀಮ್ ಅವರು ಪ್ರತಿಯೊಂದು ಮ್ಯಾಚು ಯಾವುದೋ ಒಂದು ರೆಕಾರ್ಡ್ ಕೊಡಬೇಕು ಈಸಿಯಾಗಿ ಅಂತ ಅನ್ಕೊಂಡವ್ರು ಇಂಗ್ಲೆಂಡ್ ಟೀಮ್ ಅವ್ರಿಗೆ. ಇವತ್ತು ರೆಕಾರ್ಡ್ ಆಗಿರೋದು 257 ರನ್ನು. ಇದು ಹೈಯೆಸ್ಟ್ ಟೋಟಲ್ ವರ್ಸಸ್ ಇಂಡಿಯಾ ಬೈ ಇಂಗ್ಲೆಂಡ್ ಟೀಮ್. ಈ ಹಿಂದೆ ಇರಲಿಲ್ಲ. ಆ್ಯಂಡ್ ಇದು ಅವರ 3rd ಹೈಯೆಸ್ಟು
ಥರ್ಡ್ ಹೈಯೆಸ್ಟ್ ಸ್ಕೋರು. ಫಸ್ಟ್ ಹೊಡೆದಿದ್ದು 304 ರನ್ನು, ಅದು ಸೌತ್ ಆಫ್ರಿಕಾ ವಿರುದ್ಧ. 267 ವೆಸ್ಟ್ ಇಂಡೀಸ್ ವಿರುದ್ಧ. ಅದಾದ ನಂತರ 257, ಇದು ಮೂರನೇ ಹೈಯೆಸ್ಟ್ ಟೋಟಲ್. ನೋಡಿ ಏನೇನೇನೋ ರೆಕಾರ್ಡ್ಗಳು ಮಾಡ್ಕೊಂಡು ಕೊಡ್ತಾವ್ರು, ಈಸಿಯಾಗಿ ಮಾಡ್ಕೊಂಡು ಕೊಡ್ತಾವ್ರ. ಅಲ್ಲಿ ವೈಟ್ ವಾಶ್ ಗುರು, ಸೀರೀಸ್ ವೈಟ್ ವಾಶ್ ಅಂತ ಅಂದ್ರೆ ನಜ್ಜಿ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಇಂಗ್ಲೆಂಡ್ ವಿರುದ್ಧ 5 ಮ್ಯಾಚ್ ಸೀರೀಸ್ ಇದೆಯೇನು, 2 ಮ್ಯಾಚ್ ಅಲ್ವಾ, 1 ಮ್ಯಾಚ್ ಅಲ್ಲ ಅಲ್ಲಿ, ಅಥವಾ 3 ಮ್ಯಾಚ್ ಅಲ್ಲ, 5 ಮ್ಯಾಚ್ ಸೀರೀಸ್ ಅಲ್ಲಿ ವೈಟ್ ವಾಶ್ ಅಂತ ಅಂದ್ರೆ ಯಪ್ಪ ಯಪ್ಪ ಯಪ್ಪ. ವರ್ಲ್ಡ್ ಚಾಂಪಿಯನ್ಸ್ ಗುರು ನಾವು, ಏನ್ ಸಾಧಾರಣ ಟೀಮ್ ಅಲ್ಲ ನಮ್ದು, ವರ್ಲ್ಡ್ ಚಾಂಪಿಯನ್ಸು. 13 ಸೀರೀಸ್ನ ಕಂಟಿನ್ಯೂಸ್ ಆಗಿ ಗೆದ್ದಂತ ಟೀಮು ನಮ್ದು. 2 ಸೀರೀಸ್ ಬ್ಯಾಕ್ ಟು ಬ್ಯಾಕ್ ವೈಟ್ ವಾಶು. 1 ಸೀರೀಸ್ ಅಲ್ಲ ಗುರು, 2 ಸೀರೀಸ್ ವೈಟ್ ವಾಶ್ ಆಗಿರೋದಲ್ಲಿ. ಯಪ್ಪ ನಂಬಕ್ಕೆ ಆಯ್ತಿಲ್ಲ. ಎಲ್ಲ ಮ್ಯಾಚು ಬ್ಯಾಟಿಂಗ್ ಫೇಲ್ಯೂರ್ ಆಗ್ತಿತ್ತು, ಇವತ್ತು ಒಂಥರ ಬೌಲಿಂಗೇ ಫೇಲ್ಯೂರ್ ಆಯಿತು ಅಂತ ಹೇಳಬೇಕು. ನಾವು ಬೌಲಿಂಗ್ ಫೇಲ್ಯೂರ್ ಆಯಿತು ಅನ್ನೋದಕ್ಕಿಂತ ಅವ್ರು ಸಖತ್ತಾಗಿ ವಾಂಚಿದ್ರು ಅಂತ ಹೇಳ್ಬೇಕು. ಕ್ಯಾಚ್ನ ಬಿಡ್ತಾ ಇದ್ದಂಗೆ ಪ್ರಿನ್ಸ್ ಯಾದವ್ ಓವರು, ಪಾಪ ಪ್ರಿನ್ಸ್ ಯಾದವ್ಗೆ ನಾಯಿ ಹೊಡೆದವ್ರೆ ಇವತ್ತು 60+ ರನ್ಸ್ನ. ಶಿವಮ್ ದುಬೆ ಬಿಟ್ಟಂತ ಕ್ಯಾಚ್ ಏನಿದೆ, ಆ ಕ್ಯಾಚ್ ಬಿಡ್ತಾ ಇದ್ದಂಗೆ 2 6 ಹೊಡಿತಾರೆ ಪ್ರಿನ್ಸ್ ಯಾದವ್ಗೆ. ತಗ ಅಂತ ಅಲ್ಲಿ ಎತ್ಕೊಂಡು ಕೊಡ್ತಾರ ಅಲ್ಲಿ ಹ್ಯಾರಿ ಬ್ರೂಕು. ಸೊ ಚಿಂದಿ ಉಡಾಯಿಸ್ಬಿಟ್ಟಿದ್ರು ಅಂತ ಹೇಳ್ಬೇಕು ಹ್ಯಾರಿ ಬ್ರೂಕ್ ಮತ್ತೆ ಜಾಸ್ ಬಟ್ಲರ್ ಸೇರ್ಕೊಂಡು. ಜಾಸ್ ಬಟ್ಲರ್ 150 ಬಂದಿರಲಿಲ್ಲ ಗುರು, 150 ಬಂದಿಲ್ಲ ಈ ಕ್ಯಾಲೆಂಡರ್ ಇಯರ್ ಅಲ್ಲಿ. ಎಲ್ಲಿ ನೋಡಿ ಇಂಡಿಯಾ ಮೇಲೆ ಫುಲ್ ಪಿಕ್ಕಿಗೆ ಬಂದ್ಬಿಟ್ರು, ಫುಲ್ ಫಾರ್ಮಿಗೆ ಬಂದ್ಬಿಟ್ರು. ಇವಾಗ ಇಳಿಯೋಕ್ಕಾಗುತ್ತೆ ನಾ ಜಾಸ್ ಬಟ್ಲರ್ನ? ಏನ್ ಗುರು ಆಡಿದ್ದು 131 ಸೈಕ್ ಇನ್ನಿಂಗ್ಸ್ ನ ಕ್ಯಾರಿಯರ್ ಬೆಸ್ಟ್ ಆಡ್ಬಿಟ್ರಲ್ಲ ಗುರು, ಕ್ಯಾರಿಯರ್ ಬೆಸ್ಟ್ ಆಗ್ಬಿಟ್ರಲ್ಲ, ಅದು ಇಂಡಿಯಾ ಅಗೇನ್ಸ್ಟ್. ಯಾಪ ಸೌತ್ ಆಂಪ್ಟನ್ ಯಾವತ್ತು ಮರೆಯಲ್ಲಪ್ಪ ಜಾಸ್ ಬಟ್ಲರು, ಯಾಕಂದ್ರೆ ಅವರು ಆಲ್ಮೋಸ್ಟ್ ಅವರ ಫ್ಲಾಗ್ ಎಂಡಲ್ಲಿ ಇದ್ದಾರೆ, ಆಲ್ಮೋಸ್ಟ್ ಇನ್ನೇನು ರಿಟೈರ್ಮೆಂಟ್ ಫೇಸ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಈ ತರ ಒಂದು ಇನ್ನಿಂಗ್ಸ್ ಬಂತು ಅಂತ ಅನ್ನೋದು ಇಂಡಿಯಾ ಅಗೇನ್ಸ್ಟ್ ಅವರ ಹೋಮಲ್ಲಿ ಬಂತು ಅಂದ್ರೆ ಯಾರು ತಾನೇ ಮರೀತಾರೆ ಮಗ. ಏನ್ ಉಗ್ದು ಸಾಕಾಗೋಗ್ಬಿಟ್ಟೈತಲ್ಲ ಇಂಡಿಯನ್ ಟೀಮ್ಗೆ. ಬಂಡವಾಳನೇ ಗೊತ್ತು ಬಿಚ್ಚಿಟ್ಬಿಟ್ಟಿದ್ದೀನಲ್ಲ ನಾನು, ಮುಂಚೆನೆ ಬಿಚ್ಚಿಟ್ಬಿಟ್ಟಿದ್ದೆ ಇವತ್ತು ಸೋಲ್ತಾರೆ ಇಂಡಿಯನ್ ಟೀಮು ಅಂತ. ಸೋತಿದ್ದಾರೆ ಅಷ್ಟೇನೆ. ಅಂಡ್ ಟಾಸ್ ವಿಚಾರಕ್ಕೆ ಬಂತು ಅಂದ್ರೆ ನಾನು ಕಾಲ್ ಮಾಡೋ ಟಾಸೇ ಬೇರೆ, ಶ್ರೇಯಸ್ ಅಯ್ಯರ್ ಅದನ್ನ ಆಪೋಸಿಟೇ ಮಾಡ್ತಾರೆ. ಅಂಡ್ ನಾನು ಸ್ಟ್ಯಾಟ್ಸ್ ನೋಡ್ಬಿಟ್ಟು ಹೇಳ್ತೀನಿ, ಶ್ರೇಯಸ್ ಅಯ್ಯರ್ಗೆ ಯಾರೋ ಅನಲಿಸ್ಟ್ಗಳು ತೋರಿಸಲ್ಲ ಅಂತ ಕಾಣಿಸುತ್ತೆ. ಸ್ಟ್ಯಾಟ್ಸ್ ಹಿಂಗಿದ್ಯಪ್ಪ, ಕತೆ ಹಿಂಗಿದ್ಯಪ್ಪ, ಈ ಸ್ಟೇಡಿಯಮ್ದು ಹಿಂಗಿದ್ಯಪ್ಪ, ಹಿಂಗೆ ಹಂಗಂಗೆ ಅಂತ. ಸೊ ಅವರು ಪ್ರತಿಯೊಂದು ಟಾಸ್ನು ಕೂಡ ನೋಡಿ ಸೋತಿರೋಂಥ ಎಲ್ಲ ಮ್ಯಾಚ್ಗಳು ಅವ್ರ ಕ್ಯಾಪ್ಟನ್ಸಿಗೆ ಬಂದಾಗಿಂದ ನಾನು ಪ್ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಎಲ್ಲ ಟಾಸ್ಗಳನ್ನು ಆಪೋಸಿಟ್ ಕಾಲ್ ಮಾಡಿದ್ದಾರೆ, ಎಲ್ಲ ಟಾಸ್ಗಳನ್ನು ಉಣ್ಕೊಂಡೋಗೈತೆ ಮ್ಯಾಚ್. ಸೊ ಓಕೆ, ನಿಮ್ಗೆ ಏನು ಅನಿಸ್ತು ಈ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. 50+ ರನ್ನ ಮಾರ್ಜಿನ್ ಸೋಲು, ಇದು ಹ್ಯೂಜ್ ಮಾರ್ಜಿನ್ ಸೋಲಿನ T20 ಅಂತ ಬಂದಾಗ. ಮತ್ತೆ ಸಿಗುವ.